ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ KPTCL ಜಾಬ್ಗಳಿಗೆ ಅಪ್ಲೈ ಮಾಡಿದರೆ ನೀವು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ತುಂಬ ಜನರಿಗೆ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ. ಇನ್ನೇನು ಲಾಸ್ಟ್ ಡೇಟು ಸಮೀಪ ಬಂದಿದೆ. ನೀವು ಅಷ್ಟರೊಳಗೆ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಮೌಂಟ್ನ ಕಟ್ಟಬೇಕಾಗ್ತದೆ, ಅಂದರೆ ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಾಗ್ತದೆ. ನೀವು ನಾ ಹೇಳೋ ಮುಖಾಂತರ ನೀವು ಮಾಡ್ತು ಅಂದರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಚಲನು ಕೂಡ ಡೌನ್ಲೋಡ್ ಆಗುತ್ತೆ. ತುಂಬ ಜನರು 100 ಬಾರಿ ಟ್ರೈ ಮಾಡಿರ್ತೀರ, ಆದರೂ ಕೂಡ ನಿಮಗೆ ಚಲನ್ ಡೌನ್ಲೋಡ್ ಆಗಿರಲ್ಲ. ಬಟ್ ನಾ ಹೇಳೋ ರೀತಿ ನೀವು ಅರ್ಜಿನ ಫಿಲಪ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರಲ್ಲಿ ಮೂರನೇ ಆಪ್ಷನ್ ಬಂದು ಅಂಚೆ ಕಚೇರಿ ಚಲನ್ ಪಡೆಯಿರಿ, ಜನರೇಟ್ ಪೋಸ್ಟ್ ಆಫೀಸ್ ಚಲನ್ ಅಂತ ಇದೆ ನೋಡಿ. ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಮೂರನೇ ಸ್ಟೇಜು ಈ ರೀತಿ ಓಪನ್ ಆಗ್ತದೆ. ಈ ಸ್ಟೇಜಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಅಂದರೆ ಅಪ್ಲಿಕೇಶನ್ ಹಾಕಿರೋರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ನಿಮ್ಮದು ಅಪ್ಲಿಕೇಶನ್ನ ID ನಂಬರ್ನ ಹಾಕಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಮುಂದಿರುತ್ತೆ ಅದನ್ನು. ತದನಂತರ ಇಲ್ಲಿ ಯಾರ್ದು ಅಪ್ಲಿಕೇಶನ್ ಫಿಲ್ ಮಾಡಿದಿರಿ ಅವ್ರದ್ದು ಡೇಟ್ ಆಫ್ ಬರ್ತ್ನ ಈ ಕ್ಯಾಲೆಂಡರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ವೆಯ್ಟ್ ಮಾಡಿ. ಆ್ಯಸ್ ಇಟ್ ಇಸ್ ನಿಮಗೆ ಅಲ್ಲಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್, ಆ ರೀತಿ ಫಿಲಪ್ ಮಾಡಿ ನಂತರ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ಲೋಡ್ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಪ್ರೊಸೀಡ್ ಫಾರ್ ಇ ಸೈನ್ ಅಂತ ಇದೆ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಇದನ್ನು ಜಸ್ಟ್ ಓಕೆ ಅಂತ ಮಾಡಿ ಸಾಕು. ನಂತರ ನಿಮಗೆ ನಿಮ್ಮ ಅರ್ಜಿಯ ಪ್ರಿವ್ಯೂ, ಅಂದರೆ ನೀವು ಹಾಕಿರ್ತಕ್ಕಂಥ ಫಿಲಪ್ ಮಾಡಿರ್ತಕ್ಕಂಥ ಅರ್ಜಿ ಪ್ರಿವ್ಯೂ ತೋರಿಸುತ್ತೆ. ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗತ್ತೆ. ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಆ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ಸ್ಟೇಟಸ್ನ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ಫೆಚ್ ಮಾಡ್ಕೊಂಡಿದ ನಂತರ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನೀವು ಈ ಸೈನ್ನ ಮಾಡಬೇಕಿರೋದು. ಮೊದಲಿಗೆ ಕಾಣ್ತಿರೋ ಬಾಕ್ಸ್ಗೆ ಯಾರ್ದು ಅಪ್ಲಿಕೇಶನ್ ಹಾಕಿರ್ತೀರಿ ಅವ್ರದ್ದು ಆಧಾರ್ ನಂಬರ್ನ ಹಾಕಿ. ನೀವು ಆಧಾರ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಪಕ್ಕದಲ್ಲಿ ಐ ಗುರ್ತಿದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೀವು ಹಾಕಿರ್ತಕ್ಕಂಥ ಆಧಾರ್ ನಂಬರ್ ಕರೆಕ್ಟಾಗಿದೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಕೆಳಗಡೆ ಬಂದು ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆಧಾರ್ಗೆ ಯಾವಾಗ ರಿಜಿಸ್ಟರ್ ಆಗಿರ್ತದೆ ಆ ಫೋನ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ, ಈ ಸೈನ್ ಸಕ್ಸಸ್ಫುಲಿ ಅಂತೇಳಿ. ಈ ರೀತಿ ಪಾಪಪ್ ಬಂದರೂ ಮಾತ್ರ ನಿಮ್ಮದು ಪೋಸ್ಟ್ ಆಫೀಸ್ ಚಲನ್ ಜನರೇಟ್ ಆಗುತ್ತೆ. ಒಂದು ವೇಳೆ ತುಂಬ ಜನರಿಗೆ ಈ ಸೈನ್ ಸಕ್ಸಸ್ಫುಲಿ ಅಂತೇಳಿ ಈ ಪಾಪಪ್ ಈ ರೀತಿ ಬರ್ತಾ ಇಲ್ಲ ಅಂಥವ್ರು ನಾನು ಮುಂದೆ ತೋರಿಸ್ಕೊಡ್ತೀನಿ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ನೀವು ಆ ಪಾಪಪ್ನ ಓಕೆ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಜನರೇಟ್ ಪೋಸ್ಟಲ್ ಚಲನ್ ಅಂತ ಇದೆ ನೋಡಿ ಆಪ್ಷನು, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮದು 2 ಚಲನ್ಗಳು ಕೂಡ ಇಲ್ಲಿ ಡೌನ್ಲೋಡ್ ಆಗ್ತವೆ. ಇದನ್ನು ನೀವು ಪ್ರಿಂಟ್ ತೊಗೊಂಡು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ತೋರಿಸಿರ್ತಕ್ಕಂಥ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ. ಅವರು ಒಂದು ಚಲನ್ ಇಟ್ಕೊಂಡು ಇನ್ನೊಂದು ಚಲನ್ಗೆ ಸೀಲು ಸಿಗ್ನೇಚರ್ ಮಾಡಿ ವಾಪಸ್ ನಿಮಗೆ ಕೊಡ್ತಾರೆ. ತದನಂತರ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮತ್ತೆ ಲಾಗಿನ್ ಮಾಡಿಕೊಂಡು ಅಲ್ಲಿ ನಿಮ್ಮ ಅರ್ಜಿ ಮುದ್ರಿಸಿ ಅಂತ ಲಾಸ್ಟ್ ಸ್ಟೆಪ್ ಇದೆ, 4th ಸ್ಟೆಪ್ಪು. ಆ 4th ಸ್ಟೆಪ್ ನೀವು ಕ್ಲಿಕ್ ಮಾಡಿ ನೀವು ಹಾಕಿರ್ತಕ್ಕಂಥ ಅರ್ಜಿನ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನೀವು ಕೇಳ್ಬೋದು, ನೀವು ಸಕ್ಸಸ್ಫುಲ್ಲಾಗಿ ಮಾಡಿ ತೋರಿಸಿದ್ರಿ, ಬಟ್ ನಾವು ಮಾಡ್ಕೊಳ್ಳೋದು ಹೇಗೆ ಅಂತ. ಸ್ನೇಹಿತರೆ, ಅದಕ್ಕಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಅದ್ರ ಮುಖಾಂತರ ಲಾಗಿನ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸಕ್ಸಸ್ಫುಲ್ಲಾಗಿ ಚಲನ್ ಡೌನ್ಲೋಡ್ ಆಗುತ್ತೆ. ಒಂದು ವೇಳೆ ಆ ಲಿಂಕ್ ಬಿಟ್ಟು ನೀವು ಡೈರೆಕ್ಟಾಗಿ ನೀವು ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಮಾಡ್ಕೊಳ್ಳೋಕೆ ಹೋದರೆ ನಿಮ್ಮ ಅರ್ಜಿ ಚಲನ್ ಡೌನ್ಲೋಡ್ ಆಗಲ್ಲ. ಆ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ನಿಮಗೆ ಚಲನ್ ಡೌನ್ಲೋಡ್ ಮಾಡಲು ಪೇಜ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಅರ್ಜಿಯ ಸಂಖ್ಯೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಆಧಾರ್ ನಂಬರ್ ಹಾಕಿ OTP ಹಾಕಿದ್ರೆ ಸಕ್ಸಸ್ಫುಲ್ಲಾಗಿ ನಿಮಗೆ ಈ ಸೈನ್ ಆಗುತ್ತೆ. ತದನಂತರ ನಿಮ್ಮ ಚಲನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಿಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದ.